ತ್ರೈವಿದ್ಯ ಮತ್ತು ಭಾಗವತ ಅನ್ನುವ ಎರಡು ಶಬ್ದಗಳಿಗೆ ಅರ್ಥವನ್ನೀಗ ನಾವು ನೋಡಬೇಕು. ಸ್ವೋಚಿತೇನ ಇವ ಧರ್ಮೇಣ ವಿಷ್ಣು ಪೂಜಾಮೃತೆ ಕ್ವಚಿತ್ ನಾ ಪ್ರವೃತ್ತಿರುವ ಯತ್ರ ಧರ್ಮ ಸ ವೈಷ್ಣವ. ಇದು ಗೀತಾ ತಾತ್ಪರ್ಯ 2ನೇ ಅಧ್ಯಾಯ. ಭಗವಂತನ ಪೂಜೆ ಎಂಬ ಅನುಸಂಧಾನವಿಲ್ಲದೆ ತನ್ನ ವಿಹಿತವಾದ ಯಾವುದೇ ಕರ್ಮದಲ್ಲಿ ಅವನು ಪ್ರವೃತ್ತಿ ಮಾಡುವುದಿಲ್ಲ. ಎಲ್ಲ ಕರ್ಮಗಳು ಕೂಡ ಭಗವಂತನ ಪೂಜೆ ಅಂತ ಅವನಿಗೆ ಎಚ್ಚರ ಇರ್ತದೆ ಸದಾ ಕಾಲದಲ್ಲಿ. ಹೀಗೆ ವಿಹಿತ ಕರ್ಮಗಳನ್ನು ಮಾಡ್ತಾನೆ, ನಿಷಿದ್ಧ ಕರ್ಮಗಳಿಂದ ಅವನು ದೂರ ಇರ್ತಾನೆ. ಯಾಕೆಂದ್ರೆ ಅದು ಕೂಡ ಭಗವಂತನ ಪೂಜೆ ಅಂತ. ಇಂಥ ಧರ್ಮಕ್ಕೆ ವೈಷ್ಣವ ಧರ್ಮ ಅಥವಾ ಭಾಗವತ ಧರ್ಮ ಅಂತ ಶಾಸ್ತ್ರದಲ್ಲಿ ವ್ಯವಹರಿಸ್ತಾರೆ. ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂತೆ ವೈಷ್ಣವ ಅಂದ್ರೆ ವಿಷ್ಣುವನ ಸರ್ವೋತ್ತಮ ಅಂತ ತಿಳ್ಕೊಂಡವನು. ಅದಕ್ಕಿಂತ ಹೆಚ್ಚಾಗಿ ವೈಷ್ಣವ ಧರ್ಮ ಅನ್ನೋ ಶಬ್ದಕ್ಕೆ ತನ್ನ ಎಲ್ಲಾ ವಿಹಿತ ಕರ್ಮಗಳು ಭಗವಂತನ ಪೂಜೆ ಮತ್ತೆ ನಿಷಿದ್ಧ ಕರ್ಮಗಳಿಂದ ದೂರ ಇರುವುದು ಕೂಡ ಭಗವಂತನ ಪೂಜೆ ಅಂತ ಎಚ್ಚರ ಇದ್ರೆ ಅದಕ್ಕೆ ವೈಷ್ಣವ ಧರ್ಮ ಅಂತ ಭಾಗವತ ಧರ್ಮ ಅಂತ ಹೀಗೆ ವ್ಯವಹರಿಸ್ತಾರೆ. ಏಷ ಭಾಗವತೋ ಮುಖ್ಯ ತ್ರೇತಾದಿಷು ವಿಶೇಷತಃ ಅಂತ ಹೇಳಿ ಈ ವೈಷ್ಣವ ಧರ್ಮ ಭಾಗವತ ಧರ್ಮ ಅಂತ ಇವೆರಡನ್ನೂ ಕೂಡ ಪರ್ಯಾಯ ಪದವಾಗಿ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಏಷ ಧರ್ಮ ಅತಿಫಲದ. ಇಂಥ ಅಖಂಡವಾದ ನಿಷ್ಠೆ ಭಗವಂತನ ಬಗ್ಗೆ ಇದ್ರೆ ಅದು ಭಾಗವತ ಧರ್ಮ ಅಂತ ಕರೆಸ್ಕೋತದೆ ಅಂತ ಹೇಳಿದ್ದಾರೆ. ತ್ರೈವಿದ್ಯ ಧರ್ಮ ಅಂದ್ರೆ ಏನು ಹಾಗಾದ್ರೆ? ಅದನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ. ತ್ರೈವಿದ್ಯಸ್ತು ಅಪರೋ ಧರ್ಮ ನಾನಾ ದೈವತ ಪೂಜನಂ. ತ್ರೈವಿದ್ಯ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗೀತಾಭಿವೃತ್ತಿಯಲ್ಲಿ 9ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಹೇಳಿದಂತೆ ತಿಸ್ರಃ ವಿದ್ಯಾಃ ಋಗ್ಯಜುಃ ಸಾಮಲಕ್ಷಣಾಃ ಯೇಷಾಂ ತೇ ತ್ರೈವಿದ್ಯಾಃ. ಋಗ್ಯಜುಃ ಸಾಮ ಅನ್ನುವ 3 ವೇದಗಳನ್ನು ಅಧ್ಯಯನ ಮಾಡಿದವರು ಅವರು ತ್ರೈವಿದ್ಯರು. ಭಗವಂತನ ಹಿರಿಮೆ ಅವರಿಗೆ ಗೊತ್ತಿರ್ತದೆ. ಆದರೂ ಕೂಡ ಈ ಸ್ವರ್ಗ ಈ 3 ವೇದಗಳಲ್ಲಿ ಸ್ವರ್ಗದ ಬಗ್ಗೆ ಅಲ್ಲೇನೇನು ವರ್ಣನೆ ಕಾಣ್ತಿರ್ತದಲ್ಲ ಅದನ್ನ ಅವರು ನೋಡಿ ಆ ಕರ್ಮಾದಿಗಳನ್ನ ಅವರು ಮಾಡ್ತಾ ಇರ್ತಾರೆ. ಹೀಗೆ ವೈಷ್ಣವ ಅಥವಾ ಭಾಗವತನಿಗಿಂತ ಈ ತ್ರೈವಿದ್ಯ ಅಂತನ್ನುವನು ಕೆಲವು ದೃಷ್ಟಿಯಿಂದ ಕಡಿಮೆ ಆಗಿರ್ತಾನೆ. ಆ ಕರ್ಮಗಳ ಮೂಲಕ ಭಗವಂತನಿಗಿಂತ ಭಿನ್ನನಾದ ಇತರ ದೇವತೆಗಳನ್ನು ಅವನು ಆರಾಧಿಸ್ತಾನೆ ಮತ್ತೆ ಸ್ವರ್ಗಾದಿ ಫಲಗಳನ್ನು ಪಡ್ಕೋತಾ ಇರ್ತಾನೆ. ತಿಸ್ರಃ ವಿದ್ಯಾಃ ಯಸ್ಯ ಸಹ ತ್ರೈವಿದ್ಯಃ ಅಥವಾ ತಿಸ್ರಃ ವಿದ್ಯಾಃ ಋಗ್ಯಜುಸ್ಸಾಮ ರೂಪಾಃ ಯೇಷಾಂ ತೇ ತ್ರೈವಿದ್ಯಾಃ ಅಂತ ಕೂಡ ಅದನ್ನ ಹೇಳಬಹುದು. ತ್ರೈವಿದ್ಯ ಧರ್ಮ ಪುರುಷ ಸ್ವರ್ಗಂ ಗತ್ವಾ ನಿವರ್ತತೆ. ಸ್ವರ್ಗಕ್ಕೆ ಹೋಗಿ ಅವನು ಮರಳಿ ಬರ್ತಾನಂತೆ, ಮತ್ತೆ ಯಜ್ಞ ಮಾಡ್ತಾನೆ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ. ಹೀಗೆ ಸ್ಪಷ್ಟವಾದ ತತ್ವಜ್ಞಾನ ಅವನಿಗಿಲ್ಲ ಈ ವೈಷ್ಣವ ಮತ್ತು ಭಾಗವತರಿಗೆ ಹೋಲಿಸಿದ್ರೆ. ಮತ್ತು ಏನೇನೋ ಕರ್ಮಗಳನ್ನು ಅವನು ಮಾಡ್ತಾ ಇರ್ತಾನೆ. ಬೇರೆ ಬೇರೆ ಕರ್ಮಗಳನ್ನು ಮಾಡುವುದರಿಂದ, ಸ್ವರ್ಗಾದಿ ಫಲಕವಾದ ಕರ್ಮಗಳನ್ನು ಮಾಡುವುದರಿಂದ ಅನ್ಯ ಕರ್ಮ ಕೃತೇರಪಿ ಸ್ವರ್ಗಾದಿ ಪ್ರಾರ್ಥನಾಚೈವ ರಾಗಾದೇಶ ಅಪರೀಕ್ಷಯಾತ್. ರಾಗ ಮೊದಲಾದವುಗಳು ರಾಗದ್ವೇಷ ಮೊದಲಾದವುಗಳು ಅವನಿಗೆ ಇನ್ನೂ ಪರಿಹೃತವಾಗಿಲ್ಲ. ಸದಾ ವಿಷ್ಣು ರಸ್ಮರಣಾತ್. ಭಗವಂತನ ಸ್ಮರಣೆ ಯಾವಾಗಲೂ ಅವನಿಗಿಲ್ಲ. ಆದ್ರಿಂದ ಅವನು ಶೀಘ್ರವಾಗಿ ಪರಮಾತ್ಮನನ್ನು ಪಡೆಯುವುದಿಲ್ಲ. ಆದರೆ ಕ್ರಮವಾಗಿ ಆ ನಿಷ್ಠೆಯನ್ನು ಬೆಳೆಸ್ಕೊಂಡ್ರೆ, ಭಾಗವತ ನಿಷ್ಠೆ ಅಥವಾ ವೈಷ್ಣವ ನಿಷ್ಠೆಯನ್ನು ಬೆಳೆಸ್ಕೊಂಡ್ರೆ ಬಹುಭಿಹಿ ಜನ್ಮಭಿಹಿ ಶುಭೈಹಿ ಕ್ರಮೇಣ ಮುಚ್ಯತೆ. ಕ್ರಮವಾಗಿ ಅವನು ಮುಕ್ತಿಯನ್ನು ಪಡ್ಕೋತಾನೆ ಅಂತ ಹೀಗೆ ಅದ್ರ ಬಗ್ಗೆ ವ್ಯತ್ಯಾಸ ತೋರಿಸಿದ್ದಾರೆ. ಹೀಗೆ ಹೆಚ್ಚು ನಿಷ್ಠೆ ಇದ್ದವನು ಅವನು ಭಾಗವತ ಅಥವಾ ವೈಷ್ಣವ ಅಂತನು, ಕಡಿಮೆ ನಿಷ್ಠೆ ಇದ್ದವನು ಬೇರೆ ಬೇರೆ ಫಲಗಳನ್ನು ಅಪೇಕ್ಷೆ ಪಡುವವನು ಅವನಿಗೆ ತ್ರೈವಿದ್ಯ ಅಂತ ಕೂಡ ಹೇಳ್ತಾರೆ. ಹೀಗೆ ತ್ರೈವಿದ್ಯ ಮತ್ತು ಭಾಗವತ ಮತ್ತು ವೈಷ್ಣವ ಶಬ್ದ ಇವೆರಡು ಪರ್ಯಾಯ ಪದ. ಅದಕ್ಕೆ ಭಿನ್ನವಾಗಿ ತ್ರೈವಿದ್ಯ ಅನ್ನೋ ಶಬ್ದ ಇದೆ. ಅವೆರಡರ ಅರ್ಥ ಹೀಗಿದೆ.